ಕಳೆ ರೂಪದಲ್ಲಿ ಬೆಳೆದಿರುವಂತಹ ಈ ಗಿಡವನ್ನು ಕರಿ ಉತ್ರಾಣಿ ಅಂತ ಕರಿತೀವಿ. ಇದರ ಒಂದು ಕಾಂಡ ಕಪ್ಪಾಗಿ ಇರೋದ್ರಿಂದ ಕರಿ ಉತ್ರಾಣಿ ಅಂತ ನಮ್ಮ ಹಳ್ಳಿ ಕಡೆ ಕರಿತೀವಿ. ನೀವೇನಂತ ಕರಿತೀರ ತಪ್ಪದೆ ತಿಳಿಸಿ. ಈ ಒಂದು ಗಿಡ ಹೂಗಳನ್ನು ನೋಡಿ, ನೇರಳೆ ಬಣ್ಣದ ಹೂಗಳನ್ನು ಬಿಡುತ್ತೆ. ಈ ಒಂದು ಗಿಡ ಏನಕ್ಕಪ್ಪ ಉಪಯೋಗ ಅಂತಂದರೆ, ಪೈಲ್ಸ್ ಸಮಸ್ಯೆ ಇರುವಂಥವರು ಸುಮಾರು ಒಂದು 3ರಿಂದ 4 ಕೊಡಿಯನ್ನು, ತಾಜಾ ಎಲೆಗಳನ್ನು ಕಿತ್ತು ತೊಳೆದು ಹಾಗೆ ಜಗಿದು ತಿನ್ನೋದ್ರಿಂದ ಪೈಲ್ಸ್ ಸಮಸ್ಯೆ ನಿವಾರಣೆ ಆಗುತ್ತೆ. ಕೂರಕ್ಕಾಗದೇ ಇಲ್ಲ ಅನ್ನುವಂಥವರು ತಿಂದ ಸುಮಾರು ಒಂದೇ 1 ಗಂಟೆಯಲ್ಲಿ ಆರಾಮವಾಗಿ ಕೂರ್ಬೋದು. ಅಷ್ಟು ಈ ಒಂದು ಪೈಲ್ಸ್ ಸಮಸ್ಯೆಗೆ ಇದು ಅಮೂಲ್ಯ ರತ್ನ ಅಂತಲೇ ಹೇಳ್ಬೋದು. ಈ ಪೈಲ್ಸ್ ಸಮಸ್ಯೆ ಇರೋರು ಮಾತ್ರನೇ ತಿನ್ನಬೇಕು ಈ ಸೊಪ್ಪನ್ನು ಅಂತ ಏನಿಲ್ಲ. ಈ ಒಂದು ನಾರ್ಮಲ್ಲಾಗಿರೋಂಥವ್ರು ಕೂಡ ಈ ಸೊಪ್ಪನ್ನು ನಾವು ಸಾಂಬಾರು ಅಂದರೆ ಬೆರಕೆ ಸೊಪ್ಪಲ್ಲಿ ಬೆಳೆಸಿ ಸಾಂಬಾರು ಮಾಡಿ ನಾವು ತಿನ್ನೋದ್ರಿಂದ ನಮ್ಮ ದೇಹದ ಒಂದು ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಹಾಗೆಯೇ ನಮ್ಮ ದೇಹದಲ್ಲಿರುವಂತಹ ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತೆ. ನೋಡಿ, ಈ ಒಂದು ಗಿಡವನ್ನು ನಾವು ನಮ್ಮ ಹಳ್ಳಿ ಕಡೆ ಕರಿ ಉತ್ರಾಣಿ ಅಂತ ಕರಿತೀವಿ. ನೀವೇನಂತ ಕರಿತೀರೋ ತಪ್ಪದೆ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಒಂದು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇದೇ ಥರ ಮತ್ತೊಂದು ಗಿಡಮೂಲಿಕೆಯೊಂದಿಗೆ ಭೇಟಿಯಾಗೋಣ. ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು.